ಕೋಟಿಂಗ್ ಪ್ರೈಸ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ಸಿಂಗಲ್ ಓನರ್ ಗಾಡಿ. ಸಿಟಿಯಲ್ಲಿ 18 ಹೈವೇ 22 ಬರ್ತದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,25,000 ರೂಪಾಯಿಗೆ ಈ ಗಾಡಿನೂ ಮಾಡ್ಕೊಡ್ತೀನಿ ರವಿ. ನಿಮ್ಗೆ 2,75,000 ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ರವಿ. ವಿತ್ ಕರ್ನಾಟಕ 2,75,000 ಗೆ ಸಿಂಗಲ್ ಓನರ್ ಗಾಡಿ. ಶಿಫ್ಟ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ ಗಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವರ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,25,000 ರೂಪಾಯಿ ಮಾಡ್ಕೊಡ್ತೀನಿ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಯಾರಾದ್ರೂ ಸ್ಟೂಡೆಂಟ್ಸ್ ರೆಡ್ ಬೇಕು ಅಂತ ಹೇಳಿದ್ರೆ ಅಂತವ್ರಿಗೆ ರೆಡ್ ಇದೆ, ಡೀಸೆಲ್ ವೇರಿಯಂಟ್ ಹೈಲೈನ್. ಇದು ಬಂದ್ಬಿಟ್ಟು ನಿಮ್ಗೆ 4,25,000 ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಆಗ್ತದೆ. 2010 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,50,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3,30,000 ಮಾಡ್ಕೊಡ್ತೀನಿ ರವಿ. ರವಿ ಬಹಳ ಜನ ಶಿಫ್ಟ್ ಬೇಕು ಅಂತಾರೆ. ಶಿಫ್ಟ್ ತೊಗೊಳೋರ್ಗೆ ನಾನ್ ಸಜೆಸ್ಟ್ ಮಾಡ್ತೀನಿ ಹೋಂಡಾ ಜಾಜ್ 2016 ಮಾಡಲ್ ಜಾಜ್ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ರವಿ. ಟಾಪ್ ಅಂಡ್ ವೇರಿಯಂಟ್ ಶಿಫ್ಟ್ ಪ್ರೈಸ್ ಅಲ್ಲಿ ಹೋಂಡಾ ಜಾಜ್ ಕೊಡ್ತೀನಿ. 2016 ಪ್ರೈಸ್ ಬಂದ್ಬಿಟ್ಟು 5,65,000 ಹೇಳ್ತಾ ಇದೀವಿ ರವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 5,55,000 ಗೆ ಮಾಡ್ಕೊಡ್ತೀನಿ ಫೈನಲ್ ಪ್ರೈಸ್ ರವಿ. ಗಾಡಿ ಓಡಿರೋದು ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ ರವಿ. ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 15,25,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 14,75,000 ಗೆ ಮಾಡ್ಕೊಡ್ತೀನಿ ರವಿ. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಚಾಲೆಂಜಿಂಗ್ ಪ್ರೈಸ್ ರವಿ ಇದು ಬರ್ತದೆ ರವಿ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು ರವಿ 5,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 5,65,000 ಗೆ ಮಾಡ್ಕೊಡ್ತೀನಿ ರವಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು MS ಕಾರ್ ಹೊರಟು ಬಂದಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ನೀವು, ಫುಲ್ ಎಲ್ಲ ಸ್ಟಾಕ್ ಚೇಂಜ್ ಆಗಿದೆ. ಎಲ್ಲಾನು ಸ್ಟಾಕ್ ಎಲ್ಲ ಹಳೆ ಸ್ಟಾಕ್ ಎಲ್ಲ ಚೇಂಜ್ ಆಗ್ಬಿಟ್ಟು ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಹಾಗೇನೆ ಲೋ ಪ್ರೈಸ್ ಅಲ್ಲಿ ಗಾಡಿ ಇದೆ. ನಿಮಗೆ ಮಾಡಲ್ ಗಾಡಿಗಳಿಂದ ತುಂಬಾ ಆಲ್ಮೋಸ್ಟ್ ಒಂದು 70 ವೆಹಿಕಲ್ಸ್ ಇದೆ ಸರ್. 50 ಆಲ್ಮೋಸ್ಟ್ 50 ಮೇಲೆ ವೆಹಿಕಲ್ ಇದೆ ರವಿ. ಹೌದಾ ಸರ್ ಹಾಗೆ ಇವಾಗ ಸರ್ ನಮ್ಮ ಮಾತಾಡಿಸಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ರವಿ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರವಿ. ಸರ್ ಹಾಗೆ ನಿಮ್ಮ ಶೋರೂಮ್ ಹೆಸರು ಇನ್ನೊಂದು ಸರ್ ಲೊಕೇಶನ್ ಹೇಳಿ ಸರ್. ಸರ್ ನಮ್ ಶೋರೂಮ್ ರವಿ, ನಮ್ ಶೋರೂಮ್ ಬಂದ್ಬಿಟ್ಟು MS ಕಾರ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಬನ್ನಾಟ ರೋಡ್ ಬಿಳೆಕಳ್ಳಿ ಹತ್ರ ಬರ್ತದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲೊಕೇಶನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ. ಲೊಕೇಶನ್ ಮತ್ತೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀವಿ. ಓಕೆ ಸರ್, ಇವತ್ತು ಇಷ್ಟೊಂದು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 2 ಲಕ್ಷದಿಂದ ಇದೆ ರವಿ. 2 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 2 ಲಕ್ಷದಿಂದ ಹಿಡಿದು ನಿಮ್ಗೆ 15 ಲಕ್ಷ ಗಂಟನೂ ಗಾಡಿ ಇದೆ. ಹೌದಾ ಸರ್ ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ರವಿ ಥ್ರೋಟ್ ಕರ್ನಾಟಕ ನಾವು ಮಾಡ್ತೀವಿ. ಅಬೌಟ್ 2013 ಮೇಲೆ ಲೋನ್ ಮಾಡ್ಕೊಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಕಸ್ಟಮರ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿಲ್ಲ, ನಮ್ದು ಸಿಬಿಲ್ ಏನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇದ್ರೆ 1.5 ಲಕ್ಷ ಗಂಟೆ ಲೋನ್ ಮಾಡಿಸ್ಕೊಡ್ತೀನಿ ಪ್ರೈವೇಟ್ ಅಲ್ಲಿ. ಅದು 2010 ಅಂಡ್ ಅಬೌವ್ 10 ಮೇಲೆ 2013 ಮೇಲೆ ಥ್ರೋಟ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿರೋರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀವಿ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್? ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಈ ಸತಿ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಯಾವ್ದೇ ತರ ಇರಲ್ಲ, ಕಮಿಷನ್ ಯಾವ್ದೇ ತರ ಇರಲ್ಲ. ಇದು ಬಂದ್ಬಿಟ್ಟು ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಇದೆ. ಇದು 15 ದಿವಸಕ್ಕೋಸ್ಕರ ಮಾತ್ರ ಇದೆ ಇದು ಆಫರ್. 15 ಡೇಸ್ ಆಫರ್ ಸರ್ ಹೇಳಿದ್ರೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಇಲ್ಲ, ಅದು 15 ಡೇಸ್ ಆಫರ್ ಅಂತ ಕ್ರಿಸ್ಮಸ್ ಗೋಸ್ಕರ ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ಈ ಸತಿ ನಾವು ಪ್ರೈಸಿಂಗ್ ಕೊಡೋದು ಎಲ್ಲ ಚಾಲೆಂಜಿಂಗ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ರವಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಮತ್ತೆ ಎಲ್ಲ ಲೆಸ್ ರಿವನ್ ಗಾಡಿ, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿಗಳು ಮಾತ್ರ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಇದೆ. ಬನ್ನಿ ಶುರು ಮಾಡೋಣ ವಿಡಿಯೋ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಸ್ಟಾರ್ಟಿಂಗ್ ಅಲ್ಲಿ 2 ಲಕ್ಷ ಅಂದ್ರೆ ಯಾವ ಸರ್ ಕಾರು? ರವಿ ಫಸ್ಟ್ ಗಾಡಿ ನಮ್ದು ಬಂದ್ಬಿಟ್ಟು ಹೋಂಡಾ i10 ಇದೆ. 2009 ಮಾಡಲ್ ಸಿಂಗಲ್ ಓನರ್ ವಿತ್ ಕರ್ನಾಟಕ ನಂಬರ್, ಮ್ಯಾಗ್ನಾ ವೇರಿಯಂಟ್ ಆಗಿರ್ತದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ. ಮೈಲೇಜ್ ನಿಮ್ಗೆ ಸಿಟಿನಲ್ಲಿ 14, ಹೈವೇ 18 ಬರ್ತದೆ. ಗಾಡಿ ನೋಡ್ಬೋದು ನೀವು, ಒಳ್ಳೆ ಶೋರೂಮ್ ಮೇಂಟೈನ್ ಅಲ್ಲಿ ಇದೆ. ಈ ಗಾಡಿ ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್, ಸಿಂಗಲ್ ಓನರ್ ಗಾಡಿ. 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ರವಿ. ನೆಕ್ಸ್ಟ್ ಅದೇ ತರ i20 ಇದೆ. 2011 ಮಾಡಲ್ ಸಿಂಗಲ್ ಓನರ್, ಬರೀ 37,000 ಕಿಲೋಮೀಟರ್ ಓಡಿದೆ. 37,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್ ವಿತ್ ಕರ್ನಾಟಕ ನಂಬರ್ ಇದೆ. ಇದು ಕೆ ಪಾಸಿಂಗ್, ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್. ಇದು ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 14, ಹೈವೇ 20 ಬರ್ತದೆ ಮೈಲೇಜ್.
ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಆಕ್ಸಿಂಗ್ ಇದೆ. ಹಾ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3,20,000 ಗೆ ನೆಟ್ ಮಾಡ್ಕೊಡ್ತೀನಿ ರವಿ. ಸರ್ ಹಾಗೆ ನೆಕ್ಸ್ಟ್ ಇಯಾನ್. ನೆಕ್ಸ್ಟ್ 2016 ಮಾಡಲ್ ರವಿ. ಓಕೆ, ಶೋರೂಮ್ ಗಾಡಿ ಓಡಿಸ್ದಂಗಿದೆ. ಬರೀ 5,000 ಕಿಲೋಮೀಟರ್ ಮಾತ್ರ ಓಡಿದೆ ಈ ಗಾಡಿ. ಬರೀ 5,000. ಬರೀ 5,000 ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ರವಿ. ಓಕೆ, ಮ್ಯಾಗ್ನಾ ಪ್ಲಸ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರ್ತದೆ. ಇದ್ರ ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ 18, ಹೈವೇ 22 ಬರ್ತದೆ. ಹಾ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,25,000 ರೂಪಾಯಿಗೆ ಈ ಗಾಡಿಯನ್ನು ಮಾಡಿಕೊಡ್ತೀನಿ ರವಿ. 3,25,000ಕ್ಕೆ. 3,25,000 ರೂಪಾಯಿಗೆ 2016 ಮಾಡಲ್ ಬರೀ 5,000 ಕಿಲೋಮೀಟರ್ ಓಡಿರೋ ಗಾಡಿ, ಸಿಂಗಲ್ ಓನರ್ ಗಾಡಿ ಇದೆ ರವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ರವಿ ಮಾರುತಿ ಶಿಫ್ಟ್ 2010 ಮಾಡಲ್ LXi ವೇರಿಯಂಟ್ ಬರೀ 80,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ವಿತ್ ಕರ್ನಾಟಕ ನಂಬರ್, ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ ಆಗಿದೆ. ಹಾ, ಬರೀ ನಂಬರ್ ಮಾತ್ರ ಬರಬೇಕು. ವಿತ್ ನಂಬರ್ ಕೊಡ್ತೀನಿ ರವಿ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 2,75,000 ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ರವಿ. ವಿತ್ ಕರ್ನಾಟಕ 2,75,000 ಗೆ ಸಿಂಗಲ್ ಓನರ್ ಗಾಡಿ ಶಿಫ್ಟ್. ಶಿಫ್ಟ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಶಿಫ್ಟ್ 2,75,000 ಗೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಮತ್ತೊಂದು ಏನಂತ ಹೇಳಿದ್ರೆ ಬೇರೆಯವ್ರ ಹತ್ರ ಎಲ್ಲ ಕಿತ್ತೋ ಇರೋದು, ಸ್ಟಿಕ್ಕರ್ ಹಾಕಿ ಅಂಟಿಸಿರೋದು, ತಿಂದೋ ಇರೋ ಗಾಡಿಗಳು ಇರ್ತದೆ. ಬಂದು ಕಸ್ಟಮರ್ ಬಂದು ಚೆಕ್ ಮಾಡ್ಕೊಳ್ಳಿ. ಯಾವ್ದೇ ತರ ರೆಸ್ಟ್ ಇರ್ಲಿ, ಆಕ್ಸಿಡೆಂಟ್ ಅಲ್ಲಿ ಇರ್ಲಿ, ಯಾವ್ದೇ ತರ ಮೀಟರ್ ಟ್ಯಾಂಪ್ ಇರ್ಲಿ, ಯಾವ್ದು ಇರಲ್ಲ ಗಾಡಿನಲ್ಲಿ. ಓಕೆ ಸರ್, ಓಕೆ. ಅದೇ ತರ ನೆಕ್ಸ್ಟ್ ಬಹಳ ಜನ ಕಮ್ಮಿ ಬಜೆಟ್ ಅಲ್ಲಿ ಆಟೋಮೆಟಿಕ್ ಕೇಳ್ತಾ ಇರ್ತಾರೆ ರವಿ. ಹಾ ಸರ್, ಅಂತ ಅವ್ರಿಗೆ 2006 ಮಾಡಲ್ ಆಟೋಮೆಟಿಕ್ ಹೋಂಡಾ ಸಿಟಿ ತಗೊಬಂದಿದ್ದೀನಿ. ಸೆಕೆಂಡ್ ಓನರ್ ZX ವೇರಿಯಂಟ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ ನೋಡ್ಬೋದು ನೀವು. ಎಲ್ಲೂ ಒಂದು ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರ ಇಲ್ಲ ಗಾಡಿ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ತುಂಬಾ ನೀಟ್ ಆಗಿದೆ ವೆಹಿಕಲ್ ಅನ್ಬೋದು ಸರ್. ಇದು ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ ಗಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವರ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,25,000 ರೂಪಾಯಿ ಮಾಡ್ಕೊಡ್ತೀನಿ ರವಿ. 2,25,000. 2,25,000 ರೂಪಾಯಿ ಮಾಡ್ಕೊಡ್ತೀನಿ ರವಿ. ಪೋಲೋ ಸರ್, ವೈಟ್ ಪೋಲೋ ತುಂಬಾ ಡಿಮ್ಯಾಂಡ್ ಇದೆ ರವಿ. ಬಹಳ ಜನ ಪೋಲೋ 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 ಅಂತ ಕೇಳ್ತಾ ಇರ್ತಾರೆ. ನಮ್ಮ ಹತ್ರ ಈ ಸತಿ ಪೋಲೋ ಸುಮಾರು 4ರಿಂದ 5 ಗಾಡಿಗಳಿವೆ. ಸರಿ ಸರ್. ಫಸ್ಟ್ ಗಾಡಿ ನಿಮ್ಗೆ ತೋರಿಸ್ತೀನಿ. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಡೀಸೆಲ್. ಮೈಲೇಜ್. ಹೌದು. ಇದು ಸಿಟಿಯಲ್ಲಿ ಮೇಲೆ ನಿಮ್ಗೆ 18, ಹೈವೇ 20 ಬರ್ತದೆ. ಇದು ಹರಿಯಾಣ ಪಾಸಿಂಗ್ ಗಾಡಿ ವಿತ್ ಕರ್ನಾಟಕ ನಂಬರ್. 3.5 ಲಕ್ಷ ರೂಪಾಯಿಗೆ ಕೊಡ್ತೀನಿ ರವಿ. ಸಿಂಗಲ್ ಓನರ್ ಗಾಡಿ. ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ವಿತ್ ಕರ್ನಾಟಕ ನಂಬರ್ 3,50,000 ಗೆ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಕೊಡ್ತೀನಿ ರವಿ. i20 ಇದೆ ಸರ್, ರೆಡ್ ರವಿ. ಬಹಳ ಜನ ಸನ್ ರೂಫ್ ಆಸೆ ಪಡ್ತಾರೆ. ಚಿಕ್ಕ ಮಕ್ಕಳು ಇರ್ತಾರೆ, ಫ್ಯಾಮಿಲಿ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ. ಅವ್ರಿಗೆಲ್ಲ ಬಜೆಟ್ ಅಲ್ಲಿ ಸನ್ ರೂಫ್ ಗಾಡಿ ತಗೋಬೇಕು ಅಂತ ತುಂಬಾನೇ ಆಸೆ ಇರ್ತದೆ. ಅಂತವ್ರಿಗೆ ಒಂದು ಮಿಂಟ್ ಕಂಡೀಷನ್ ಅಲ್ಲಿ ಇರೋ ಗಾಡಿ ತಗೊಬಂದಿದ್ದೀವಿ. i20 ಆಸ್ಟ್ರಾ ಆಪ್ಷನಲ್ 2012 ಮಾಡಲು. 8 ಇಯರ್ ಬ್ಯಾಗ್ ಬರ್ತದೆ ವಿತ್ ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ ರವಿ. ಈ ಗಾಡಿ ಪೆಟ್ರೋಲ್ ವೇರಿಯಂಟ್. ಹೌದು ಹೌದು, 8 ಇಯರ್ ಬ್ಯಾಗ್ ಬರ್ತದೆ. ಗಾಡಿ ನೋಡ್ಬೋದು ನೀವು. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ರವಿ. ತುಂಬಾ ನೀಟ್ ಕಂಡೀಷನ್ ಇದೆ ಅನ್ಬೋದು ವೆಹಿಕಲ್. ಮತ್ತೆ ಗಾಡಿ ಓಡಿರೋದು ಬರೀ 48,000 ಕಿಲೋಮೀಟರ್ ಮಾತ್ರ ಓಡಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ರವಿ ಇದು. ಸರ್ ಹಾಗೆ ಪ್ರೈಸ್ ರವಿ, ಈ ಗಾಡಿ ಪ್ರೈಸ್ ಆಕ್ಸಿಂಗ್ ಪ್ರೈಸ್ 4,25,000 ಅಂತ ಇದೀವಿ. ನಿಮ್ ಕಡೆ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಆನ್ ಟೇಬಲ್ 4 ಲಕ್ಷಕ್ಕೆ ಮಾಡಿಕೊಡ್ತೀನಿ ರವಿ. 4 ಲಕ್ಷಕ್ಕೆ ಆಗುತ್ತೆ. ಹೌದು ರವಿ. ನೆಕ್ಸ್ಟ್ ಪೋಲೋ ರವಿ. ಈ ವೈಟ್ ನೋಡಿದ್ರೆ ನೀವು, ಇವಾಗ ರೆಡ್ ಇದೆ. 2012 ಮಾಡಲು. ಇದು ಡೀಸೆಲ್ ವೇರಿಯಂಟ್. ಇದು 3rd ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ಬಿಲ್ಸ್ ಎಲ್ಲ ಇದೆ. ಗಾಡಿ ನೋಡ್ಬೋದು. ಇದನ್ನು ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಯಾರಾದ್ರೂ ಸ್ಟೂಡೆಂಟ್ಸ್ ರೆಡ್ ಬೇಕು ಅಂತ ಹೇಳಿದ್ರೆ ಅಂತವ್ರಿಗೆ ರೆಡ್ ಇದೆ. ಡೀಸೆಲ್ ವೇರಿಯಂಟ್, ಹೈಲೈನ್. ಇದು ಬಂದ್ಬಿಟ್ಟು ನಿಮ್ಗೆ 4,25,000 ಹೇಳ್ತಾ ಇದ್ವಿ. ಹೆಚ್ಚು ಕಡಿಮೆ ಆಗ್ತದೆ. ಇದು ಬೇಡ, ಈ ಕಲರ್ ಬೇಡ, ರೆಡ್ ಬೇಡ, ಬನ್ನಿ ರವಿ, ಇನ್ನೊಂದು ಕಲರ್ ಕೊಡ್ತೀನಿ ನಿಮ್ಗೆ. ಆರೆಂಜ್ ಕಲರ್ ಕೊಡ್ತೀನಿ. ಆರೆಂಜ್ ಕಲರ್ ನೋಡಿದೆ. ಆರೆಂಜ್ ಕಲರ್ ಡೀಸೆಲ್ ಸಿಂಗಲ್ ಓನರ್ 2016 ಮಾಡಲ್ ರವಿ ಇದು. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 4,85,000 ರೂಪಾಯಿಗೆ ಕೊಡ್ತೀನಿ ರವಿ. 4,85,000 ರೂಪಾಯಿಗೆ 2016 ಮಾಡಲ್ ವಿತ್ ಕರ್ನಾಟಕ ನಂಬರ್, ಸಿಂಗಲ್ ಓನರ್ ಗಾಡಿ. ಇದು ಬೇಡ ರವಿ, ಪೆಟ್ರೋಲ್ ಕೊಡ್ತೀನಿ ಬನ್ನಿ ರವಿ. ಇನ್ನೊಂದು ವೆಹಿಕಲ್ ಇದೆ ಹಾಗೆ ರವಿ. ಡೀಸೆಲ್ ನೋಡಿದ್ರಿ ನೀವು. ಪೆಟ್ರೋಲ್ ಬೇಕಾ ರವಿ? ಪೆಟ್ರೋಲ್ 2013 ಮಾಡಲ್ ಕಂಫರ್ಟ್ ಲೈನ್ ಇದೆ ರವಿ. ಸೆಕೆಂಡ್ ಓನರ್ ಗಾಡಿ ನೋಡ್ಬೋದು. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಈ ಗಾಡಿನು 4.25 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4 ಲಕ್ಷಕ್ಕೆ ಮಾಡ್ಕೊಡ್ತೇನೆ ರವಿ. ಈ ಗಾಡಿ 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷಕ್ಕೆ ಆಗ್ತದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ರವಿ. ಇದು ಬೇಡ, ಇನ್ನೊಂದು ಇದೆ ಬನ್ನಿ ರವಿ. ವೈಟ್
ವೈಟ್ ಕಲರ್ ಬೇಕಾ ವೈಟ್ ಕಲರ್ ಪೆಟ್ರೋಲ್ ಅಲ್ಲಿ ಇದೆ ರವಿ. ಹಾ. ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನೋಡ್ಬೋದು. ಇದನ್ನು ತಮ್ಮ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಅನ್ಬೋದು. ವೈಟ್ ಹೌದು. ಕಲರ್. ಈ ಗಾಡಿ 2010 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,50,000 ಹೇಳ್ತಾ ಇದೆ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 3,30,000 ಮಾಡ್ಕೊಡ್ತೀನಿ ರವಿ. 3,30,000 3,30,000 ಗೆ ಸಿಂಗಲ್ ಓನರ್ ಪೋಲೋ ರವಿ. ಸರ್. ರವಿ ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ i10 ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಸ್ಪೋರ್ಟ್ಸ್ ಆಗಿರ್ತದೆ. ಓಕೆ. ಸಿಟಿಯಲ್ಲಿ ನಿಮ್ಗೆ 16, ಹೈವೇ 20+ ಸಿಗ್ತದೆ ಮೈಲೇಜ್. ಓಕೆ. ಗಾಡಿ ನೋಡಬಹುದು ನೀವು, ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಗಾಡಿನಲ್ಲಿ ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರ ಇಲ್ಲ. ಹಾ ಸರ್. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 55,000 ಓಡಿದೆ ರವಿ. ಸೊ ಟೈರ್ ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಆಕ್ಸಿಂಗ್ ಪ್ರೈಸ್ ಇದೆ ರವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಆಫರ್ 3,60,000 ಗೆ ಮಾಡ್ಕೊಡ್ತೀನಿ ರವಿ. 3,60,000 ಗೆ 3,60,000 ಗೆ ಮಾಡ್ಕೊಡ್ತೀನಿ ರವಿ. ಆಫರ್ ಜೊತೆಗೆ. ಆಫರ್ ಜೊತೆಗೆ ಸರ್ ಹಾಗೆ ಹೋಂಡಾ ಜಾಸ್ತಿ ಇದೆ ಸರ್ ಮುಂದೆ. ರವಿ ಬಹಳ ಜನ ಶಿಫ್ಟ್ ಬೇಕು ಅಂತಾರೆ. ಶಿಫ್ಟ್ ತೊಗೊಳೋರ್ಗೆ ನಾನ್ ಸಜೆಸ್ಟ್ ಮಾಡ್ತೀನಿ ಹೋಂಡಾ ಜಾಜ್ 2016 ಮಾಡಲ್ ಜಾಜ್ ಹಾ. ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ರವಿ. ಟಾಪ್ ಅಂಡ್ ವೇರಿಯಂಟ್ ಶಿಫ್ಟ್ ಪ್ರೈಸ್ ಅಲ್ಲಿ. ಶಿಫ್ಟ್ ಪ್ರೈಸ್ ಅಲ್ಲಿ ಹೋಂಡಾ ಜಾಜ್ ಕೊಡ್ತೀನಿ 2016 ಮಾಡಲ್. ಹಾ. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 2 ಏರ್ ಬ್ಯಾಗ್ಸ್ ಬರ್ತದೆ ರವಿ. ಗಾಡಿ ನೀವು ಸೆಕೆಂಡ್ ಓನರ್, ಓಡಿರೋದು ಬರೀ 58,000 ಕಿಲೋಮೀಟರ್. ಟಾಪ್ ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಓಕೆ. ಈ ಗಾಡಿ ಬಂದ್ಬಿಟ್ಟು 4,85,000 ರೂಪಾಯಿಗೆ ಮಾಡ್ಕೊಡ್ತೀನಿ ರವಿ. 4,85,000. 4,85,000 ರೂಪಾಯಿಗೆ ಹೋಂಡಾ ಜಾಸ್ ವಿತ್ ಟಾಪ್ ಎಂಡ್ ಕೊಡ್ತೀನಿ ರವಿ. ಪೆಟ್ರೋಲ್ ವೇರಿಯಂಟ್ ರೆಡ್ i20 ಇದೆ ಸರ್. ರವಿ. ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳಿದ್ರೆ i20 ಅಲೈಟ್ ಹಾ. 2017 ಮಾಡಲ್ ಸಿಂಗಲ್ ಓನರ್ ವಿತ್ ಸರ್ಟಿಫೈಡ್ ವೆಹಿಕಲ್. ಸಿಂಗಲ್ ಓನರ್. ಸಿಂಗಲ್ ಓನರ್ ರವಿ. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೆಹಿಕಲ್. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 5,65,000 ಹೇಳ್ತಾ ಇದೀವಿ ರವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 5,55,000 ಗೆ ಮಾಡ್ಕೊಡ್ತೀನಿ ಫೈನಲ್ ಪ್ರೈಸ್ ರವಿ. ನೆಕ್ಸ್ಟ್ ವೆಹಿಕಲ್ ಬಹಳ ಜನ ಡಿಮ್ಯಾಂಡಬಲ್ ವೆಹಿಕಲ್ ಕಿಯಾ ಸೋಲ್ಟೋಸ್ ಕೇಳ್ತಾ ಇರ್ತಾರೆ. ಅಂತವ್ರಿಗೆ ಲೋ ಮೈಲೇಜ್ ಆಗಿರೋ ಗಾಡಿ ತಗೊಬಂದಿದೀವಿ. 2021 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸನ್ ರೂಫ್ ಎಲ್ಲ ಬರ್ತದೆ ರವಿ. ಮತ್ತೆ ಇದರದ್ದು ಇಂಟೀರಿಯರ್ ಕೂಡ ನೀವು ತೋರಿಸಿ ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ರವಿ ಗಾಡಿ. ಗಾಡಿ ಓಡಿರೋದು ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ ರವಿ. ಬರೀ 28,000. ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 15,25,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 14,75,000 ಗೆ ಮಾಡ್ಕೊಡ್ತೀನಿ ರವಿ. ಯಾರು ಕೂಡ ಅಲ್ಲ, ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ರವಿ ಇದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇಗೋ ಸ್ಪೋರ್ಟ್ಸ್ ರವಿ 2015 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್. ಸಿಟಿಯಲ್ಲಿ ನಿಮ್ಗೆ ಮೈಲೇಜ್ 18, ಹೈವೇ 20 ಬರ್ತದೆ ರವಿ. ಗಾಡಿ ತುಂಬಾನೇ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳಿದ್ರೆ ಇಕೋ ಸ್ಪೋರ್ಟ್ಸ್. ಯಾಕೆ ಅಂತ ಹೇಳಿದ್ರೆ ಆಫ್ ಲೈನ್, ಆನ್ ಲೈನ್, ಆಫ್ ರೋಡ್, ಆನ್ ರೋಡ್ ಎರಡು ಕಡೆನೂ ಓಡಿಸಬಹುದು ನೀವು. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದೀವಿ. ಗಾಡಿನಲ್ಲಿ ಮೈಲೇಜ್ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 22 ಬರ್ತದೆ. ಇದರಲ್ಲಿ ಫೀಚರ್ಸ್ ಕೇಳೋದಂತ ಹೇಳಿದ್ರೆ 2 ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ ರವಿ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು ರವಿ 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 5,65,000 ಗೆ ಮಾಡ್ಕೊಡ್ತೀನಿ ರವಿ. ಹಾಗೆ ರವಿ 2014 ಮಾಡಲ್ ಫಾರ್ಚುನರ್, ಟೊಯೋಟಾ ಫಾರ್ಚುನರ್ ಇದೆ ಆಟೋಮೆಟಿಕ್ ವೇರಿಯಂಟ್ ರವಿ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್. ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ರವಿ ಇದು. ಇದು 2 ಆಪ್ಷನ್ ಇದೆ ರವಿ. ಇದರಲ್ಲಿ NOC ಬೇಕಾಗಿದ್ರು ಕೊಡ್ತೀವಿ, ಇಲ್ಲ KA ನಂಬರ್ ಬೇಕಾಗಿದ್ರು ಕೊಡ್ತೀವಿ ರವಿ. ಸರ್ ಫಸ್ಟ್ ನಮ್ಗೆ NOC ಹೇಳ್ಬಿಡಿ ಸರ್. ರವಿ NOC ಸಮೇತ ಇದು ಬಂದ್ಬಿಟ್ಟು 13 ಲಕ್ಷಕ್ಕೆ ಕೊಡ್ತೀವಿ. ವಿತ್ ಕರ್ನಾಟಕ ನಂಬರ್ ಅಂತ ಹೇಳಿದ್ರೆ 1485 ಗೆ ಕೊಡ್ತೀವಿ ರವಿ. 1485 ಕೊಡ್ತೀವಿ ರವಿ. ಸೊ ಟೈರ್ ಕಂಡೀಷನ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ ಎಲ್ಲ ಇದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ತುಂಬಾ ನೀಟ್ ಇದೆ ಅನ್ಬೋದು ವೆಹಿಕಲ್ ಮಾತ್ರ ನೋಡಕ್ ಮಾತ್ರ. ಸರ್ ಇನ್ನೊಂದ್ಸರಿ 1485 ಕೊಡ್ತೀನಿ ರವಿ ವಿತ್ ಕರ್ನಾಟಕ ನಂಬರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ರವಿ ಫಾರ್ಚುನರ್ ನೋಡಿದ್ರಿ ನೀವು. ಫಾರ್ಚುನರ್ ಬೆಲೆ ಜಾಸ್ತಿ ಆಯ್ತು. ಅದಕ್ಕಿಂತ ಟಾಪ್ ಎಂಡ್ ವೇರಿಯಂಟ್ ಮಹೇಂದ್ರ ರಕ್ಸ್ಟೋನ್ ಕೊಡ್ತೀನಿ ರವಿ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಇದು ಆಟೋಮೆಟಿಕ್ ವೇರಿಯಂಟ್. ಇದರಲ್ಲೂ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಮತ್ತೆ ಸನ್ ರೂಫ್ ಎಲ್ಲ ಬರ್ತದೆ. ವಿತ್ ಸನ್ ರೂಫ್ ಬರ್ತದೆ ರವಿ. ಈ ಗಾಡಿನಲ್ಲಿ 8 ಏರ್ ಬ್ಯಾಗ್ ಬರ್ತದೆ ರವಿ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 12, ಹೈವೇ 14+ ಸಿಗ್ತದೆ. ಸಿಂಗಲ್ ಓನರ್ ವೆಹಿಕಲ್ ಗಾಡಿ ನೋಡ್ಬೋದು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಟೈರು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ.
ಈ ಗಾಡಿಗೆ ಲೋನ್ ಕೂಡ ಆಗ್ತದೆ ರವಿ. ನೀವು ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ರವಿ. ಥ್ರೋಟ್ ಕರ್ನಾಟಕ ಲೋನ್ ಆಗ್ತದೆ ಈ ಗಾಡಿಗೆ. ಸರ್ ಪ್ರೈಸ್ ಬಂದ್ಬಿಟ್ಟು ರವಿ ಫೈನಲ್ ಟು ಫೈನಲ್ 3,75,000 ಹೇಳ್ತಾ ಇದ್ವಿ. ನಿಮ್ ಮುಖಾಂತರ ಬಂದ್ರೆ 7.5 ಕೊಡ್ತೀನಿ ರವಿ. 7.5 ಕೊಡ್ತೀನಿ ರವಿ. ನೆಕ್ಸ್ಟ್ ರವಿ ಬಹಳ ಜನ XUV ಬೇಕು ಅಂತ ಕೇಳ್ತಾ ಇದ್ರು. ಅಂತವ್ರಿಗೆ W8 ತಗೊಬಂದಿದ್ದೀನಿ. 2014 ಮಾಡಲ್ ಎಷ್ಟಕ್ಕೆ ಬರೀ 6,85,000 2014 ಮಾಡಲ್ W8 ಕೊಡ್ತೀನಿ. ಇದಕ್ಕೂ ಲೋನ್ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರೋರು ಬಂದು ತಗೋಬಹುದು. W8 ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್? ಫುಲ್ಲಿ ಟಾಪ್ ಎಂಡ್ ರವಿ. 6,85,000 ಮಾಡ್ಕೊಡ್ತೀನಿ ರವಿ. 2014 ಮಾಡಲ್. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕ್ರೇಟಾ SX ಪೆಟ್ರೋಲ್ ಆಪ್ಷನಲ್ ಗಾಡಿ ನೋಡ್ಬೋದು ನೀವು. ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಇದು ಬಂದ್ಬಿಟ್ಟು ಕರ್ನಾಟಕ ನಂಬರ್ ಸಮೇತ 9,85,000 ಮಾಡ್ಕೊಡ್ತೀನಿ ರವಿ. ಕರ್ನಾಟಕ ನಂಬರ್ ಸಮೇತ 9,85,000 ಮಾಡ್ಕೊಡ್ತೀನಿ. ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ರವಿ ಇದು. ಸರ್ ಹಾಗೆ ವರ್ಣ ಸರ್ ರವಿ ಹಾಗೆ 2012 ಮಾಡಲ್ ಸೆಕೆಂಡ್ ಓನರ್ 85,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ರವಿ. ಡೀಸೆಲ್ ವೇರಿಯಂಟ್ 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ರೋಡ್ ಅಲ್ಲಿ ನಿಮ್ಗೆ ಹೈವೇ ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ ಮೈಲೇಜ್. ಹೈವೇ 18+ ಬರ್ತದೆ. ಮತ್ತೆ ಇದ್ರ ಮೇಂಟೆನೆನ್ಸ್ ಕೇಳ್ಬೇಕು ಅಂತ ಹೇಳಿದ್ರೆ ಬಹಳನೇ ಕಮ್ಮಿ ಇರ್ತದೆ. ತಗೊಳ್ಳೋರು ಡೀಸೆಲ್ ಮೈಲೇಜ್ ನೋಡೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4.5 ಫೈನಲ್ ಮಾಡ್ಕೊಡ್ತೀನಿ ರವಿ. 4.5 ಫೈನಲ್ ಮಾಡ್ಕೊಡ್ತೀನಿ ರವಿ. ರವಿ ಬಹಳ ಜನ ಪ್ರೀಮಿಯಂ ಗಾಡಿ ಕೇಳ್ತಾ ಇರ್ತಾರೆ ಲೋ ಬಜೆಟ್ ಅಲ್ಲಿ. ಶಿಫ್ಟ್ ಪ್ರೈಸ್ ಅಲ್ಲಿ ಪ್ರೀಮಿಯಂ ಗಾಡಿ ಕೊಡ್ತೀನಿ. ಶಿಫ್ಟ್ ಪ್ರೈಸ್ ಅಲ್ಲಿ ಪ್ರೀಮಿಯಂ ಗಾಡಿ 2015 ಮಾಡಲ್ ಮಾರುತಿ ಸಿಯಾಸ್ ಕೊಡ್ತೀನಿ. ಟಾಪ್ ಎಂಡ್ ವೇರಿಯಂಟ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 20, ಹೈವೇ 22+ ಸಿಗ್ತಿದೆ. ಗಾಡಿ ನೋಡ್ಬೋದು ನೀವು. ಒಳ್ಳೆ ವೆಲ್ ಮೇಂಟೈನ್ ಆಗಿದೆ. ಇದಕ್ಕೆ ಲೋನ್ ಕೂಡ ಆಗ್ತಿದೆ. 73,000 ಕಿಲೋಮೀಟರ್ ಮಾತ್ರ ಓಡಿದೆ ರವಿ ಇದು. ಇಂಟೀರಿಯರ್ ಫೀಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ ರವಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು ರವಿ 4,95,000 ಆಕ್ಸಿಂಗ್ ಇದೆ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,75,000 ಮಾಡ್ಕೊಡ್ತೀನಿ ರವಿ. ಈ ಗಾಡಿ 4,75,000 ಹೌದು ರವಿ. ಸರ್ ಹಾಗೆ ETOS ಲೀವಾ ಇದೆ ಸರ್ ಮುಂದೆ ರವಿ 2012 ಮಾಡಲ್ ಡೀಸೆಲ್ ವೇರಿಯಂಟ್. ಬಹಳ ಜನ ಕೇಳ್ತಾ ಇದ್ರು ETOS ಲೀವಾನೇ ಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ತಗೊಬಂದಿದ್ದೀನಿ. ಬರೀ 75,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿ ಬಂದ್ಬಿಟ್ಟು ಆಕ್ಸಿಂಗ್ ಪ್ರೈಸ್ 4,25,000 ಕೇಳ್ತಾ ಇದಾರೆ. ನಿಮ್ ಚಾನಲ್ ಮುಖಾಂತರ ಬಂತು ಅಂತ ಹೇಳಿದ್ರೆ 3,85,000 ಮಾಡ್ಕೊಡ್ತೀನಿ ರವಿ. ಈ ಗಾಡಿ 3,85,000 ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ ಮಾಡ್ಕೊಡ್ತೀನಿ ರವಿ. ಹಾಗೆ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳಿದ್ರೆ CRV. ಯಾಕೆ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ CRV ಅಂತ ಹೇಳಿದ್ರೆ ಮಿನಿಸ್ಟರ್ ಲೆವೆಲ್, ಪೊಲಿಟಿಷಿಯನ್ಸ್ ಮತ್ತೆ ಫಿಲ್ಮ್ ಸ್ಟಾರ್ಸ್ ಗಳು ಮಾತ್ರ ಓಡ್ತಾ ಇದ್ರು. ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಬಂದಿದ್ ಗಾಡಿ ಇದು. ಇವಾಗ ಲೋಕಲ್ ಜನಗಳನ್ನು ತಗೊಂಡು ಓಡಿಸಬಹುದು. ಅವ್ರ ಇಚ್ಛೆ ಪೂರೈಸ್ಕೋಬಹುದು. 2005 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ರವಿ. ಫೀಚರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ ರವಿ. ಅಲಾಯ್ ವೀಲ್ಸ್ ಕೂಡ ಬರ್ತದೆ. ಇದು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್. ಮತ್ತೆ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ 16 ಬರ್ತದೆ ರವಿ. ಈ ಗಾಡಿ ಆಕ್ಸಿಂಗ್ ಪ್ರೈಸ್ 3.5 ಕೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ರವಿ. ರವಿ ನಿಮ್ಗೆ ಗೊತ್ತಿರೋ ತರ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಯಾವ್ದು ಅಂತ ಹೇಳಿದ್ರೆ ಮಾರುತಿ ಬ್ರೀಜಾ 2016 ಮಾಡಲ್ ಸಿಂಗಲ್ ಓನರ್ VDI ಆಪ್ಷನಲ್ ಇದೆ. 73,000 ಕಿಲೋಮೀಟರ್ ಓಡಿದೆ. ಹರಿಯಾಣ ಪಾಸಿಂಗ್ ಇದೆ. ಇದು HR NOC ಸಮೇತ ನಿಮ್ಗೆ 5,85,000 ರೂಪಾಯಿಗೆ ಮಾರುತಿ ಬ್ರೀಜಾ ಕೊಡ್ತೀನಿ. 5,85,000 ರೂಪಾಯಿಗೆ ಮಾರುತಿ ಬ್ರೀಜಾ 2016 ಮಾಡಲ್ ಕೊಡ್ತೀನಿ. ಕರ್ನಾಟಕ ಅಂತ ಹೇಳಿದ್ರೆ 6,85,000 ಆಗ್ತದೆ. 6,85,000. ಹರಿಯಾಣ NOC ಅಂತ ಹೇಳಿದ್ರೆ ನಿಮ್ಗೆ 5,85,000 ಮಾಡ್ಕೊಡ್ತೀನಿ ರವಿ. ರವಿ ಇರ್ಟಿಗಾ ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್. ಬಟ್ ಇದು ದಿಲ್ಲಿ ಪಾಸಿಂಗ್ ಆಗಿರ್ತದೆ. 2012 ಮಾಡಲ್ ಸಿಂಗಲ್ ಓನರ್ ZDI ಆಪ್ಷನಲ್, ZDI ಪ್ಲಸ್. ಇದ್ರದ್ದು ಇಂಟೀರಿಯರ್ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರ್ತದೆ.
ಓಕೆ ಸರ್. ಇದು ఢిల్లీ ನಂಬರ್ ಅಲ್ಲೇ ಕೊಡೋದು ರವಿ. ಇದು NOC ನಂಬರ್ ಚೇಂಜಿಂಗ್ ಏನಿಲ್ಲ, ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಕಂಡೀಷನ್. ಬೇರೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ರವಿ. 4,85,000 ರೂಪಾಯಿಗೆ ಇರ್ಟಿಗಾ ಕೊಡ್ತೀನಿ ZA ಪ್ಲಸ್. 4,85,000. 4,85,000 ರೂಪಾಯಿಗೆ ಇರ್ಟಿಗಾ ಕೊಡ್ತೀನಿ. 7 ಸೀಟರ್ ಫ್ಯಾಮಿಲಿ ಗಾಡಿ ಒಂದು. ಸರ್ ಹಾಗೆ ಸ್ಕಾರ್ಪಿಯೋ ಸರ್ ಹಿಂದೆನೆ ರವಿ ತುಂಬಾನೇ ಬಜೆಟ್ ಕಮ್ಮಿ ಇದೆ, ಜನಗಳು ಜಾಸ್ತಿ ಇದಾರೆ ಅಂತ ಹೇಳ್ಬಿಟ್ಟು ಬಹಳ ಜನ ರಿಕ್ವೈರ್ ಮಾಡ್ತಾ ಇದ್ರು. ಅಂತವ್ರಿಗೆ ಒಂದು ಸ್ಕಾರ್ಪಿಯೋ ತಗೊಬಂದಿದ್ದೀನಿ. 2005 ಮಾಡಲ್ ಗಾಡಿ ಇದು. 5 ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಬರೀ 1,85,000 ರೂಪಾಯಿಗೆ ಮಾರುತಿ ಸ್ಕಾರ್ಪಿಯೋ ಮಹೇಂದ್ರ ಸ್ಕಾರ್ಪಿಯೋ ಕೊಡ್ತೀನಿ ರವಿ. 1,85,000 ರೂಪಾಯಿಗೆ ಮಹೇಂದ್ರ ಸ್ಕಾರ್ಪಿಯೋ ಕೊಡ್ತೀನಿ ರವಿ. ಸರ್ ಹಾಗೆ ನೆಕ್ಸ್ಟ್ ಹೋಂಡಾ ವರ್ನಾ ಇದೆ ರವಿ. 2006 ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 5 ಇಯರ್ಸ್ ಹೌದು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಬಂದ್ಬಿಟ್ಟು 2,30,000 ಹೇಳ್ತಾ ಇದ್ವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ರವಿ. 2,30,000 ನೆಗೋಷಿಯಬಲ್ ಆಗುತ್ತೆ. ಆಗ್ತದೆ ರವಿ. ರವಿ ಅದು ಜಾಸ್ತಿ ನೋಡಿದ್ ನೀವು 2016 ಮಾಡಲು. ಅದೇ ಕಲರ್ ಅಲ್ಲಿ 2011 ಕೂಡ ಇದೆ, ಬಜೆಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ 11 ಇದೆ. ಇದು ಬಂದ್ಬಿಟ್ಟು ఢిల్లీ ಪಾಸಿಂಗ್ ಇದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಇದು ಬಂದ್ಬಿಟ್ಟು 3,25,000 ಗೆ ಮಾಡ್ಕೊಡ್ತೀನಿ ರವಿ. 3,25,000 ಗೆ 2011 ಮಾಡಲ್ ಸೆಕೆಂಡ್ ಓನರ್ ಮಾಡ್ಕೊಡ್ತೀನಿ ರವಿ. ರಿಡ್ಸ್ ಇದೆ ಸರ್ ರವಿ. ಬಹಳ ಜನ ಈ ಶಿವಮೊಗ್ಗದವರು, ಮಂಗಳೂರು ಸೈಡ್ ಅವರು, ಹುಬ್ಳಿ ಧಾರವಾಡ ಅವರು ಎಲ್ಲ ರಿಡ್ಸ್ ಅಂತ ಕೇಳ್ತಾ ಇದ್ರು. ಅಂತವ್ರಿಗೆ 2015 ಮಾಡಲ್ ಸೆಕೆಂಡ್ ಓನರ್ ರಿಡ್ಸ್ ತಗೊಬಂದಿದ್ದೀನಿ. ಗಾಡಿ ಬೇರೆ 73,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು. ಹೌದು, 73,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 22 ಬರ್ತದೆ ರವಿ ಮೈಲೇಜ್. ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ರಿಡ್ಸ್ದು ಬಹಳ ಜನ ಯೂಸ್ ಮಾಡ್ತಾರೆ. ಈ ಗಾಡಿ ಸೇಫ್ಟಿ ವೈಸ್ ಅಂತ ಹೇಳಿದ್ರೆ ಮಾರುತಿ ರಿಡ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಹೆಸರು ಬರ್ತದೆ. ಹಾಗಾಗಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಈ ಗಾಡಿ ತಗೊಬಂದಿದ್ದೀವಿ ನಿಮ್ಗೋಸ್ಕರ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 4,60,000 ಹೇಳ್ತಾ ಇದೀವಿ. 4,40,000 ರೂಪಾಯಿಗೆ 2015 ಮಾಡಲ್ ರಿಡ್ಸ್ ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಯಾರಾದ್ರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ರವಿ. ಸರ್ i20 ಸರ್ ರವಿ ಇದು 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಇದು ಕರ್ನಾಟಕ ಪಾಸಿಂಗ್ ಸಮೇತ ಕೊಡ್ತೀನಿ. ఢిల్లీ ನಂಬರ್ ಅಲ್ಲಿ ಇದೆ, ಟ್ಯಾಕ್ಸ್ ಎಲ್ಲ ಪೇಡ್ ಆಗಿದೆ. ಆಗಿದೆ ರವಿ. ಇದರಲ್ಲಿ ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರ ಇಲ್ಲ. ಪೆಟ್ರೋಲ್ ವೇರಿಯಂಟ್ ಇದು ನಿಮ್ಗೆ 3,25,000 ಗೆ ಮಾಡ್ಕೊಡ್ತೀನಿ ರವಿ. 3,25,000 ಗೆ 2011 ಮಾಡಲ್ ಸಿಂಗಲ್ ಓನರ್ i20. ನೆಕ್ಸ್ಟ್ ರವಿ ಹೋಂಡಾ ಇಯಾನ್ ಇದೆ. ಬಹಳ ಜನ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಆಲ್ಟೋ ಕೇಳ್ತಾರೆ. ಆಲ್ಟೋ ತಗೊಳ್ಳೋರಿಗೆ ನಾನು ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಹೋಂಡಾ ಇಯಾನ್ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮೈಲೇಜ್ ಮೇಂಟೆನೆನ್ಸ್ ಗೋಸ್ಕರ ಒಳ್ಳೆ ಗಾಡಿ. 2012 ಮಾಡಲ್ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ರವಿ 1,85,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ರವಿ. 1,85,000 ರೂಪಾಯಿಗೆ ಹೋಂಡಾ ಇಯಾನ್ ಕೊಡ್ತೀನಿ ರವಿ. 2012 ಮಾಡಲು. ಅದು ಬೇಡ ರವಿ, ಇನ್ನೊಂದು i20 ಇದೆ. 2010 ಮಾಡಲ್ ಆಸ್ಟ್ರಾ ಟಾಪ್ ಎಂಡ್ ವೇರಿಯಂಟ್. ಇದು MS ಪಾಸಿಂಗ್ ಆಗಿರ್ತದೆ ರವಿ. ಇದು NOC ಸಮೇತ. ಈ ಗಾಡಿ ಬಂದ್ಬಿಟ್ಟು 2,45,000 ರೂಪಾಯಿಗೆ i20 ಆಸ್ಟ್ರಾ ಕೊಡ್ತೀನಿ ರವಿ. ಸೆಕೆಂಡ್ ಓನರ್ ಗಾಡಿ. 2,45,000 ರೂಪಾಯಿಗೆ i20 ಆಸ್ಟ್ರಾ ಕೊಡ್ತೀನಿ ರವಿ.